ಸೋಮವಾರದಿಂದ ಅಧಿವೇಶನ 19ನೇ ತಾರೀಕುವರೆಗೆ. ಬೆಳಗಾವಿಯಲ್ಲಿ ನಡೀತಕ್ಕಂಥದ್ದು 14ನೇ ಚಳಿಗಾಲ ಅಧಿವೇಶನ. 2012ರಲ್ಲಿ ಸುವರ್ಣಸೌಧ ನಿರ್ಮಾಣ ಆಯಿತು. ಅದಕ್ಕಿಂತ ಮೊದಲು JNMC ಆವರಣದಲ್ಲಿ ಪ್ರಭಾಕರ್ ಕೋರೆ ಅವರ ಸತತ ಪ್ರಯತ್ನದಿಂದ, ಶಾಲಿನಿ ರಜನೀಶ್ ಅವರ ಇಚ್ಛಾಶಕ್ತಿಯಿಂದ, ಬಸವರಾಜ ಹೊರಟ್ಟಿ ಅವರ ಪ್ರಯತ್ನದಿಂದ ಪ್ರಥಮವಾಗಿ ಯಶಸ್ವಿಯಾಗಿ ಮಾಡಿದರು. ಆವಾಗ BJP ಸರ್ಕಾರ ಇತ್ತು. ಪ್ರಭಾಕರ್ ಕೋರೆ ಅವರು BJPಯಲ್ಲಿದ್ದರು. ಆದರೂ ಕೂಡ ಅವರು ಸಮ್ಮಿಶ್ರ ಸರ್ಕಾರದಲ್ಲಿ ನಾವು ಭಾಗವಹಿಸ್ತೇವೆ, ನಮಗೆ ಅಭಿವೃದ್ಧಿ ಬೇಕಾಗಿದೆ ಅನ್ನೋದು ಪ್ರಭಾಕರ್ ಕೋರೆ ಅವರ ಇಚ್ಛೆಯಾಗಿತ್ತು. ಪ್ರಭಾಕರ್ ಕೋರೆ ಅವರಿಗೆ ಬಹಳ ಮುಂದಾಲೋಚನೆ ಇದೆ. ನಾವೇನು ಕೇಳ್ತೇವೆ ಸಿದ್ದರಾಮಯ್ಯ ಅವರಿಗೆ, ಪ್ರಭಾಕರ್ ಕೋರೆ ಅವರು ನೀವು ಯಾಕೆ ಭೇಟಿ ಆಗಬಾರ್ದು? ಅವ್ರಿಗೆ ಗೊತ್ತಿದೆ ಔದ್ಯೋಗಿಕ ಕ್ಷೇತ್ರದಲ್ಲಿ ಅಲ್ಲಿ ಹಿನ್ನಡೆ ಆಗಿದೆ, ಶಿಕ್ಷಣ ಕ್ಷೇತ್ರದಲ್ಲಿ ಎಲ್ಲೆಲ್ಲಿ ಹಿನ್ನಡೆ ಆಗಿದೆ, ಉತ್ತರ ಕನ್ನಡದಲ್ಲಿ ಯಾವ ರೀತಿ ಅಭಿವೃದ್ಧಿಯನ್ನು ಮಾಡಬೇಕು, ಜಲಾಶಯಗಳಿಗೆ ನೀರನ್ನು ಯಾವ ರೀತಿ ಕೊಡಿಸಬೇಕು, ಅಂದರೆ ಹಣಕಾಸಿನ ಬಿಡುಗಡೆಯನ್ನು ಮಾಡಬೇಕು. ಉತ್ತರ ಕನ್ನಡದ ಅನೇಕ ಸಮಸ್ಯೆಗಳಿವೆ. ಆ ಸಮಸ್ಯೆಗಳ ಬಗ್ಗೆ ಬೆಳಕನ್ನು ಚೆಲ್ತಾರೆ. ನೀವು ಯಾಕೆ ಮುಖ್ಯಮಂತ್ರಿಗಳು ಅಥವಾ ಉಪಮುಖ್ಯಮಂತ್ರಿಗಳು ಅವರನ್ನು ಭೇಟಿ ಆಗಬಾರ್ದು? ಯಾಕಂದ್ರೆ ಫಲಪ್ರದ ಆಗಬೇಕಾದ್ರೆ ಅಧಿವೇಶನ ಕೊಂಡು ಹೋದ ಅಂತ ಆಗಿದೆ. ಅದಾಗಬಾರ್ದು. ನಾವು ಉತ್ತರ ಕರ್ನಾಟಕದ ಬಗ್ಗೆನೂ ಹೇಳಿದ್ದು, 96 ಶಾಸಕರು ಮೀಟಿಂಗ್ ಮಾಡಬೇಕು 5ನೇ ತಾರೀಕು 6ನೇ ತಾರೀಕು ಅಂತೇಳಿ ಮಾಡಲಿಲ್ಲ. ಅಂದ್ರೆ ಅಭಿವೃದ್ಧಿ ಕುಂಠಿತ ಆಗಲಿಕ್ಕೆ ಉತ್ತರ ಕನ್ನಡ ಶಾಸಕರೇ ಕಾರಣ ಅಂತ ಹೇಳ್ಬೋದು. ಸಚಿವರು ಇನ್ನು ಸಚಿವಾಲಯ ಬರಬೇಕಾಗಿತ್ತು ಸುವರ್ಣಸೌಧಕ್ಕೆ, ಅದು ಕೂಡ ಪ್ರಯತ್ನ ವಿಫಲ ಆಗಿದೆ. ಯಡಿಯೂರಪ್ಪನವರು, ಕುಮಾರಸ್ವಾಮಿ ಅವರು, ಸಿದ್ದರಾಮಯ್ಯ ಅವರು, 2ನೇ ಬಾರಿ ಸಿದ್ದರಾಮಯ್ಯ ಅವರು ಬರ್ತಾ ಇದ್ದಾರೆ. ಇವರೆಲ್ಲರೂ ಇಚ್ಛಾಶಕ್ತಿಯನ್ನು ತೋರಿಸಲಿಲ್ಲ. ಉತ್ತರ ಕರ್ನಾಟಕದ ಅಭಿವೃದ್ಧಿ ಆಗಬಾರ್ದೆಂಬುದೇ ಇವರ ಇಚ್ಛೆ ಆಗಿತ್ತೇನೋ ಅಂತ ಕೇಳಬೇಕಾಗ್ತದೆ. ಯಾಕಂದ್ರೆ ರೈತರ ಅನೇಕ ಸಮಸ್ಯೆಗಳಿವೆ. ಏತ ನೀರಾವರಿಗೆ ಯೋಜನೆಗಳಿಗೆ ಹಣ ಬಿಡುಗಡೆ ಆಗಬೇಕಾಗಿದೆ, ಹಂತ ಹಂತವಾಗಿ ಮಾಡಿ. ನಂತರ ಆಲಮಟ್ಟಿ 519 ಮೀಟರ್ ಎತ್ತರದಿಂದ 524 ಮೀಟರ್ವರೆಗೆ ಎತ್ತರಿಸಬೇಕಾಗಿದೆ. ಅದು ಬಹುದಿನ ಬೇಡಿಕೆ. ಅದರಿಂದ ಎಷ್ಟೊಂದು ಲಾಭ ಆಗ್ತದೆ ಜನರಿಗೆ. ನಂತರ DDPI ಕಚೇರಿ, ಅನೇಕ ಕಚೇರಿಗಳಲ್ಲಿ ಒಂದೇ ಅಲ್ಲ ಅನೇಕ ಕಚೇರಿಗಳಲ್ಲಿ ಖಾಲಿ ಹುದ್ದೆಗಳಿವೆ, ಅದನ್ನು ತುಂಬಬೇಕಾಗಿದೆ. ಸಚಿವಾಲಯವನ್ನು ಬಂದರೆ ಎಷ್ಟಂತ ಅನುಕೂಲ. ಚಿಕ್ಕೋಡಿ ಜಿಲ್ಲೆ ರಚನೆ ಆಗಬೇಕು, ಅದನ್ನು ಈಗ ಧ್ವನಿ ಎತ್ತಿದ್ದಾರೆ ಮಹಾಂತೇಶ್ ಕವಟಿಮಠ ಅವರು. ಹಿಂದಿನ ಅಧಿವೇಶನದಲ್ಲಿ ಅವರು ಧ್ವನಿ ಎತ್ತಬೇಕಾಗಿತ್ತು. ಅಂದ್ರೆ BJP ಸರ್ಕಾರದ ಅವಧಿಯಲ್ಲಿ ಅವರು MLC ಇದ್ರು, ನಂತರ ಸೋತಿದ್ದಾರೆ. ಆವಾಗ ಎತ್ತಲಿಲ್ಲ, ಈಗ ಧ್ವನಿ ಎತ್ತಿದ್ದಾರೆ. ಯಾಕಂದರೆ ಸತೀಶ್ ಜಾರಕಿಹೊಳಿ ಅವರು ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಏನು ಮಾಡಿದರು, ಇಲ್ಲ ನಾವು ಚಿಕ್ಕೋಡಿ ಜಿಲ್ಲೆ ಮಾಡ್ತೇವೆ ಅಂತೇಳಿ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ಆ ರೀತಿ ಪ್ರಕ್ರಿಯೆ ಕೂಡ ಮುಗಿದಿದೆ ಅಂತ ನಮಗನಿಸಿದೆ. ಅದು ಇದೇ ಚಳಿಗಾಲದ ಅಧಿವೇಶನದಲ್ಲಿ ಅದನ್ನು ಘೋಷಣೆ ಮಾಡಬೇಕೆಂಬ ಕೂಗು ಕೂಡ ಕೇಳಿ ಬರ್ತದೆ. ಪ್ರಭಾಕರ್ ಕೋರೆ ಅವರ ಏನು ಮುಂದಾಳತ್ವದಲ್ಲಿ ಅಥವಾ ಸಮಾಲೋಚನೆ ಏನಾದರೂ ನಡೆಸಿದರೆ ಮುಖ್ಯಮಂತ್ರಿಗಳೇ ಬಹಳ ಲಾಭ ಆಗ್ತದೆ. ಅವ್ರಿಗೆ ಗೊತ್ತಿದೆ ಯಾದಗಿರಿಯಲ್ಲಿ ಏನು ಮಾಡಬೇಕು, ನಂತರ ಉಳಿದ ಜಿಲ್ಲೆಗಳಲ್ಲಿ ಯಾವ ರೀತಿ ನೀರಾವರಿ ಯೋಜನೆಗಳನ್ನು ಕೈಗೊಳ್ಳಬೇಕು ಅನ್ನೋದು ಗೊತ್ತಿದೆ. ಇನ್ನು ತಾರತಮ್ಯ ನೀತಿಯನ್ನು ಯಾಕೆ ಅನುಸರಿಸ್ತಾ ಇದ್ರಿ ದಕ್ಷಿಣ ಕರ್ನಾಟಕದ ಶಾಸಕರು? ಅವರು ಉತ್ತರ ಕರ್ನಾಟಕ ಶಾಸಕರ ತಲೆ ಮೇಲೆ ಮೆಣಸಿನಕಾಯಿ ಇರ್ತಾ ಇದ್ದಾರೆ. ಹಾಗಾಗಿ ಉತ್ತರ ಕರ್ನಾಟಕ ಶಾಸಕರು ಮತ್ತು ಸಚಿವರು ಏನು ಮಲಗಿದ್ರೇನು? ಇನ್ನಾದರೂ ಸೋಮವಾರದಿಂದ ಏನು ಅಧಿವೇಶನ ಇರ್ತದೆ ಅಲ್ಲಿ ಗಂಭೀರ ಚರ್ಚೆಗಳಾಗಬೇಕು, ಅದಕ್ಕೆ ಪರಿಹಾರ ಕಂಡುಹಿಡಬೇಕು. ಕೇವಲ ಚರ್ಚೆ ಆದರೆ ಸಾಲದು, ಪರಿಹಾರವನ್ನು ಕೂಡ ಕಂಡುಹಿಡಬೇಕಾಗ್ತದೆ. ಮೂಲಸೌಕರ್ಯಗಳ ಕೊರತೆ ಇದೆ, ಉದ್ಯೋಗ ಅವಕಾಶಗಳ ಕೊರತೆ ಇದೆ. ಹೀಗೆ ಹೇಳುತ್ತೋದ್ರೆ ಬೆಳಗಾವಿ, ಬಿಜಾಪುರ, ಬಾಗಲಕೋಟ, ಯಾದಗಿರಿ, ಕಲಬುರಗಿ, ನಂತರ ಬೀದರ್ ಜಿಲ್ಲೆ ಇಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಕೂಡ ಇದೆ. ದೊಡ್ಡ ಪ್ರಮಾಣದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇದೆ. ಆ ಸಮಸ್ಯೆಗಳ ಬಗ್ಗೆ ಪರಿಹಾರವನ್ನು ಕಂಡುಕೊಳ್ಬೇಕು. ರೈತರ ಸಂಕಷ್ಟಗಳಾದ ಹೇಳೋದನ್ನೇ ಬೇಡ. ಇನ್ನು ಇರಣ್ಣ ಕಡಾಡಿಯವರು ನಿನ್ನೆ ಚಳಿಗಾಲ ಅಧಿವೇಶನದಲ್ಲಿ ಅಲ್ಲಿ ರಾಜ್ಯಸಭೆಯಲ್ಲಿ ಒಂದು ಮಾತಾಡಿದರು. ಈಗೇನು ಇಳುವರಿದೆ 10.25 ಅದನ್ನು ಕೆಳಗಿಳಿಸಿ 9.5 ಏನು ಮೊದಲಿದೆ ಅದನ್ನು ನೀವು ಇಳಿಸಬೇಕು ಅನ್ನೋಂಥ ಚರ್ಚೆ ಮಾಡಿದ್ದಾರೆ. ಹಿರಣ್ಣ ಕಡೆಯವರು ರೈತರ ಪರವಾಗಿನ ಅನೇಕ ವರ್ಷಗಳಿಂದ ಹೋರಾಟವನ್ನು ಮಾಡ್ಕೋತಾ ಬಂದರೆ ಸಂಸದರಾದ ನಂತರ ಇವರು ರೈತರ ಬಗ್ಗೆ ಹೆಚ್ಚು ಕಾಳಜಿಯನ್ನು ವಹಿಸಿದಂಥ ಸಂಸದರು ಅಂತ ಹೇಳ್ಬೋದು. ಇವರಿಗೆ ಧ್ವನಿಗೂಡಿಸಾರ ನೋಡ್ಬೇಕು.
ಆ ಅಧಿವೇಶನದಲ್ಲಿ ಎಂ ಪಿಗಳು ಮಾತಾಡಬೇಕು, ರಾಜ್ಯದ ಎಂ ಪಿಗಳು ಮಾತಾಡಬೇಕು, ಉತ್ತರ ಪ್ರದೇಶ ಎಂ ಪಿಗಳು ಮಾತಾಡಬೇಕು, ಮಹಾರಾಷ್ಟ್ರದ ಎಂ ಪಿಗಳು ಮಾತಾಡಬೇಕು, ಅಲ್ಲಿ ಮಾತಾಡಬೇಕು. ದೇವೇಗೌಡರು ಮಣ್ಣಿನ ಮಗ, ರೈತನ ಮಗ, ನಂತರ ಕುಮಾರಸ್ವಾಮಿ ಅವರು ಕೂಡ ಮಾತಾಡಬೇಕಾಗ್ತದೆ. ಇಳುವರಿ ಬಗ್ಗೆನೇ ಮಾತಾಡ್ರಿ. 10 ಪಾಯಿಂಟ್ ಏನು 25 ಇದ್ದ ಅದನ್ನು ಹೆಚ್ಚು ಮಾಡಿದೆ, 9.5ಕ್ಕೆ ಮೊದಲು ಏನಿದೆ ಅದನ್ನು ಇಳಿಸಿದ್ರೆ ಎಲ್ಲರಿಗೂ ಅನುಕೂಲ ಆಗ್ತೈತೆ. ರೈತರಿಗೆ ಇನ್ನು ಕಟಾವು ಬಗ್ಗೆ ಮಾತಾಡಬೇಕು, FRP ಬಗ್ಗೆ ಮಾತಾಡಬೇಕು. ಇನ್ನೂ ಭಾಳ ದೊಡ್ಡ ಪ್ರಮಾಣದಲ್ಲಿ ಎಂ ಪಿಗಳು ಮಾತಾಡಬೇಕಾಗ್ತದೆ. ಇಲ್ಲಿ ಬರೋಣ, ಇಲ್ಲಿ ಕರ್ನಾಟಕದ ಏನು ಚಳಿಗಾಲ ಅಧಿವೇಶನ ಏನಿದೆ ಸುವರ್ಣಸೌಧದಲ್ಲಿ ಏನು ನಡೀತಾ ಇದೆ ಅಂದರೆ ನಡೆಯೋದಿದೆ ಸೋಮವಾರದಿಂದ 19ನೇ ತಾರೀಕುವರೆಗೆ. ಅಲ್ಲಿ ಗಂಭೀರವಂತ ಚರ್ಚೆಗಳ ಜೊತೆಗೆ ಸಮಸ್ಯೆಗಳನ್ನು ಪರಿಹಾರ ಕಂಡುಕೊಳ್ಳುವಂಥ ಯತ್ನವನ್ನು ಮಾಡಬೇಕು. ಕಾಟಾಚಾರಕ್ಕೆ ಅಧಿವೇಶನ ಅವರು. ಇನ್ನು ಸಚಿವಾಲಯಗಳ ಬೇಡಿಕೆ ದೊಡ್ಡ ಪ್ರಮಾಣದಲ್ಲಿ ಇದೆಲ್ಲ ಸಚಿವಾಲಯಗಳ ಬೇಡಿಕೆ ಆದಷ್ಟು ಬಂತಂದರೆ ಅನುಕೂಲ ಆಗ್ತದೆ. ಅದು ಅಲ್ಲದೆ ಚಿಕ್ಕೋಡಿ ಜಿಲ್ಲೆ ರಚನೆ ಆಗಬೇಕು, ಅದೊಂದು ದೊಡ್ಡ ಸಮಸ್ಯೆ ಇದೆಯೇ. ಇದೇ ವೇಳೆಯಲ್ಲಿ ಆಗಬೇಕು. 30 ವರ್ಷಗಳಿಂದ ಹೋರಾಟದು. ಈ ಸ್ವಾಮಿಗಳು ಬೃಹತ್ ಪ್ರಮಾಣದಲ್ಲಿ ಹೋರಾಟವನ್ನು ರೂಪಿಸ್ಕೊಳ್ತಾ ಇದ್ದಾರೆ. ಅನೇಕ ದಿವಸಗಳ ಬೇಡಿಕೆ ಅಲ್ಲ ಇದು. JH ಪಟೇಲ್ದಾಗ ಆಗಿತ್ತು, ಸ್ವಲ್ಪದಲ್ಲಿ ತಪ್ಪಿ ಹೋಯ್ತು, ಅವೇರ್ನೆಸ್ ಇರಲಿಲ್ಲ. ಆವಾಗ ಗಡಿ ಸಮಸ್ಯೆನಿತ್ತು. ಬೆಳಗಾವಿ ಕನ್ನಡಿಗರು ಭಾರಿ ವಿರೋಧವನ್ನು ವ್ಯಕ್ತಪಡಿಸಿದರು. ಈಗ ಯಾರೂ ಇಲ್ಲ. ಈಗ ಜಿಲ್ಲೆ ವಿಭಜನೆ ಆದಷ್ಟು ಎಲ್ಲರಿಗೂ ಅನುಕೂಲ ಅನ್ನೋದು ಎಲ್ಲರಿಗೂ ಗೊತ್ತಾಗ್ಬಿಟ್ಟಿದೆ. ಹೀಗಾಗಿ ಯಾರು ವಿರೋಧವನ್ನು ಮಾಡ್ತಾ ಇಲ್ಲ. ಬೇಗನೆ ಇದೇ ಅಧಿವೇಶನದಲ್ಲಿ ಚಿಕ್ಕೋಡಿ ಜಿಲ್ಲೆನ ಘೋಷಣೆ ಮಾಡಬೇಕು. ಇನ್ನು ನಿರುದ್ಯೋಗ ಸಮಸ್ಯೆ ಅದು ಹೆಂಗೆ ಬಗೆಹರಿಸೋರು, ಅದು ಬಗೆಹರಿಸಲಿಕ್ಕೆ ಮತ್ತೆ ಪ್ರಭಾಕರ್ ಕೋರೆ ಅವರ ನೀವು ಭೇಟಿ ಆಗಲೇಬೇಕು, ಮುಖ್ಯಮಂತ್ರಿಗಳೇ ಮತ್ತು ಉಪಮುಖ್ಯಮಂತ್ರಿಗಳೇ. ಉಪಹಾರ ಕೂಟಕ್ಕೆ ಹೋಗಿ, ಯಾಕಂದ್ರೆ ನಿಮ್ಮ ಪಕ್ಷದವರು ಇಲ್ಲ ಅಲ್ಲ, ಆದರೂ ಕೂಡ ಸೌಜನ್ಯ ಭೇಟಿ, ಅಭಿವೃದ್ಧಿ ದೃಷ್ಟಿಯಿಂದ ನೀವು ಭೇಟಿ ಆಗ್ಬೇಕಲ್ಲ ಅವರಿಗೆ. ಆರೋಗ್ಯ ಸಮಸ್ಯೆ ಇದೆ. ಇನ್ನು ಸರ್ಕಾರಿ ಇಲಾಖೆಗಳಲ್ಲಿ ಹುದ್ದೆಗಳ ಖಾಲಿ ಇವೆಯಲ್ಲ, ಆ ಹುದ್ದೆಗಳನ್ನು ಯಾವಾಗ ತುಂಬೋರು, ಎಷ್ಟೆಷ್ಟು ಹುದ್ದೆಗಳು. ನೀರಾವರಿ ನಿಗಮದಲ್ಲಿ 656 ಹುದ್ದೆಗಳ ಖಾಲಿವೆ. ಜಿಲ್ಲಾ ಪಂಚಾಯತಲ್ಲಿ 214 ಹುದ್ದೆಗಳ ಖಾಲಿವೆ. PWD ಚಿಕ್ಕೋಡಿಯಲ್ಲಿ 14 ಹುದ್ದೆಗಳು. ನಂತರ PWD ಬೆಳಗಾವಿಯಲ್ಲಿ 26 ಹುದ್ದೆಗಳ ಖಾಲಿವೆ. ಪಂಚಾಯತ್ ರಾಜ್ಯದಲ್ಲಿ 39 ಹುದ್ದೆಗಳ ಖಾಲಿವೆ. ಆರೋಗ್ಯ ಇಲಾಖೆಯಲ್ಲಿ 1091 ಹುದ್ದೆಗಳ ಖಾಲಿವೆ. DDP ಕಚೇರಿಯಲ್ಲಿ 195 ಹುದ್ದೆಗಳು ಖಾಲಿ. ಪ್ರಾಥಮಿಕ ಶಿಕ್ಷಣ 3287 ಶಿಕ್ಷಕರ ಕೊರತೆ ಇದೆ. ಮಾಧ್ಯಮಿಕ ಶಿಕ್ಷಣ 549. ಅಂದ್ರೆ ಏನು ಮಾಡತ್ತೀರಿ ನೀವು ಸರ್ಕಾರದವರು? ಇಷ್ಟೆಲ್ಲ ತಾರತಮ್ಯ ಇದೆ. ಅದಕ್ಕೆ ಮತ್ತೆ ಪ್ರತ್ಯೇಕ ರಾಜ್ಯವನ್ನು ಕೇಳ್ತಾ ಇದ್ದಾರೆ ಅವರು. ತಪ್ಪೇನಿದೆ? ರಾಜೀವ್ ಕಾಗೆ ಅವರು ಧ್ವನಿಗೂಡಿಸಿದ್ರು, ಕಾಗವಾಡ ಶಾಸಕರು. ಅದ್ರ ಜೊತೆಗೆ 5-6 ಜನ ಶಾಸಕರು ಸಹಿ ಮಾಡಿದ್ದಾರೆ ಅಂತ. 1 ಕೋಟಿಗಿಂತ ಹೆಚ್ಚು ಸಹಿ ಸಂಗ್ರಹ ಮಾಡಿದಾರಲ್ಲ. ಹೌದು, ಪ್ರತ್ಯೇಕ ರಾಜ್ಯ ಆದರೆ ಅದಕ್ಕೆ ಅನುಕೂಲತೆಗಳು ಭಾಳ ಇವೆ ಅಂತ ಹೇಳಿದಾರಲ್ಲ. ಅದು ಕೂಡ ದೊಡ್ಡ ಹೋರಾಟ ನಡೀತಾ ಇದ್ದಾನ, ಇನ್ನೂ ಜೀವಂತ ಇದೆ ಅದು. ಉಮೇಶ್ ಕತ್ತಿ ಅವ್ರದ್ದು ಅದನ್ನು ಬೇಡಿಕೆ ಇಟ್ಟಿದ್ರು ಅವರು. ಸರ್ಕಾರ ಅವ್ರದ್ದೇ ಇತ್ತು, ಆದರೂ ಬೇಡಿಕೆ ಇಟ್ಟಿದ್ರು. ಅದು ಸರ್ಕಾರದವ್ರು ಏನು ಹೇಳಿದ್ರು, ಅವರು ವೈಯಕ್ತಿಕ ಹೇಳಿಕೆ ಬೇರೆ, ಪಕ್ಷಕ್ಕೆ ಸಂಬಂಧ ಇಲ್ಲ ಅಂತ ಹೇಳಿದ್ರು. ಅಂದರೆ BJP ಅವರು ಇಲ್ಲಿ ವಿರೋಧ ಆದಂಗಾತು. ಮತ್ತು ಈ ಕೌಟಿಮಠ ಅವ್ರು ಹೇಳ್ತಾರಲ್ಲ, ಚಿಕ್ಕೋಡಿ ಜಿಲ್ಲೆ ಆದಷ್ಟು ಒಳ್ಳೇದಂತೇಳಿ, ಅವಾಗ ಯಾಕೆ ಮಾತಾಡಲಿಲ್ಲ? ಉಮೇಶ್ ಕತ್ತಿ ಅವರಿದ್ದಾಗ ಇವರು MLC ಇದ್ರಲ್ಲ, ಅವಾಗ ಮಾತಾಡಬೇಕಾಗಿತ್ತು, ಅವಾಗ ಮಾತಾಡಲಿಲ್ಲ. ಈಗ ಮಾತಾಡ್ತಾ ಇದ್ದಾರೆ. ಆದರೂ ಕೂಡ ಅಂಕಿಅಂಶಗಳ ಸಮೇತ ಏನು ಮಹೇಶ್ ಕೌಟಿ ಅವರು ಮಾತಾಡ್ತಾರೆ. ಹೋಸಲೂ ಅಧಿವೇಶನಕ್ಕಿಂತ ಮೊದಲು 2 ದಿವಸ ಪತ್ರಿಕಾಗೋಷ್ಠಿ ಮಾಡಿ ಎಲ್ಲ ಅಂಕಿಅಂಶಗಳನ್ನು ಕಂಡು ಹಿಡಿದ್ರಲ್ಲ, ಅದನ್ನು ತಂದ್ರಲ್ಲ ಸಾರ್ವಜನಿಕವಾಗಿ. ಅದಕ್ಕೆ ಅವರಿಗೂ ಕೂಡ ಧನ್ಯವಾದಗಳನ್ನ ಅರ್ಪಣೆ ಮಾಡಲೇಬೇಕು. ಯಾಕಂದರೆ ಯಾರು ಅಭಿವೃದ್ಧಿ ದೃಷ್ಟಿಯಿಂದ ಮಾತಾಡ್ತಾರೆ ಅವರಿಗೆ ನಮ್ಮ ಸಂಪೂರ್ಣವಂತ ಬೆಂಬಲ ಇದ್ದೇ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಏನಾಗಬೇಕಾಗಿತ್ತು ಅಂದರೆ 4 ದಿವಸ ಸತತವಾಗಿ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಆಗಬೇಕಾಗಿತ್ತು ಅನ್ನೋದು ಕೂಗು ಕೇಳಿ ಬರಬೇಕಾಗಿತ್ತು. ಈ ಸಲ ಬರಲಿಲ್ಲ. ಕಳೆದ ಸಲ ದೊಡ್ಡ ಪ್ರಮಾಣದಲ್ಲಿ ಕೂಗು ಬಂದಿತ್ತು. ಆವಾಗ ಹೊರಟ್ಟಿ ಅವರು ಅಂದರು, ನಂತರ ಖಾದರ್ ಅಂದರು, ಇಲ್ಲ ನಾವು 4 ದಿವಸ ಚರ್ಚೆ ಮಾಡ್ತೇವೆ ಅಂತೇಳಿ. ಆದರೆ ಈಗ ಆ ವಿಷಯನೇ ಬರಲಿಲ್ಲ. ನೀ ಯಾವಾಗ ಚರ್ಚೆ ಎತ್ಕೋತಾರೆ, ಯಾವ ವಿಷಯದ ಬಗ್ಗೆ ಚರ್ಚೆ ಎತ್ಕೋತಾರೆ ನೋಡಬೇಕು. ನಂತರ ಅಧಿವೇಶನದಲ್ಲಿ ಬರೀ ವಿಧೇಯಕ ಪಾಸ್ ಮಾಡ್ಕೊಂಡು ಓಡಿ ಹೋಗೋದಲ್ಲ. ಈ ಅಧಿವೇಶನದಿಂದ ಯಾರ್ಯಾರು ಲಾಭ ಆಗಿದೆ? ಹೋಟೆಲ್ ಉದ್ಯಮಕ್ಕೆ ಲಾಭ ಆಗಿದೆ, ಮಂತ್ರಿಗಳಿಗೆ ಲಾಭ ಆಗಿದೆ, ನಂತರ ಶಾಸಕರಿಗೆ ಲಾಭ ಆಗಿದೆ. ಯಾರ್ಯಾರು ಲಾಭ ಆಗಿದೆ?
ಅದರ ನಷ್ಟ ಯಾರಿಗಾಗಿದೆ? ರೈತರಿಗೆ ಆಗಿದೆಯಲ್ಲ. ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಆಗಿದೆ. ಔದ್ಯೋಗಿಕ ಕ್ಷೇತ್ರಗಳಲ್ಲಿ ಪ್ರಗತಿಯನ್ನು ಸಾಧಿಸಬೇಕಾದ್ರೆ ತಜ್ಞರ ಒಂದು ಮೀಟಿಂಗ್ ಕರಿಬೇಕು. ಇಲ್ಲಿ ಅಲ್ಲಿ ಬಲ್ಲವರಿದ್ದಾರೆ ಉತ್ತರ ಕನ್ನಡದಲ್ಲಿ. ಮುಖ್ಯಮಂತ್ರಿಗಳು ಶನಿವಾರ ಅಥವಾ ರವಿವಾರ ಒಂದು ಮೀಟಿಂಗ್ ಕರಿಬೇಕು. ಮೀಟಿಂಗ್ ಕರೆದು ಅಲ್ಲಿ ಉತ್ತರ ಕನ್ನಡ ಬಗ್ಗೆ ಏನು ಚರ್ಚೆ ಮಾಡ್ಬೇಕಂತೇಳಿ ವಿಚಾರ ಮಾಡಕ್ಕೆ. ಯಾಕಂದ್ರೆ ನಿಮ್ಮ ಶಾಸಕರು ಮಾತಾಡೋಂಗಿಲ್ಲ. ನಂತರ BJP ಶಾಸಕರು ಮಾಡಿದ್ರೆ ನಿಮಗೆ ಸರಿಯಾಗಿ ಉತ್ತರ ಕೊಡ್ಲಿಕ್ಕೆ ಬರೋದಿಲ್ಲ. ಮತ್ತು BJP ಶಾಸಕರು ಯಾಕೆ ಅಶೋಕ್ ಆಗಲಿ ಅಥವಾ ಚಲರಾಯಸ್ವಾಮಿ ಆಗಲಿ, ನೀವು ವಿಧಾನಸಭೆ ಮತ್ತು ವಿಧಾನ ಪರಿಷತ್ನಲ್ಲಿ ಶ್ವೇತಪತ್ರ ಹೊರಡಿಸಿ ಅಂತ ಯಾಕೆ ಆಗ್ರಹ ಮಾಡಲಿಲ್ಲ? 2 ದಿವಸ ಮುಂಚೆನೇ ಮಾಡಬೇಕಾಗಿತ್ತು. ಶ್ವೇತಪತ್ರ ಹೊರಡಿಸಿದ್ರೆ ಹಾಲಿಂದ ಹಾಲಿಗೆ ನೀರು ಗೊತ್ತಾಗ್ಬಿಡ್ತಿತ್ತಲ್ಲ, ಸರ್ಕಾರದ ಬನ್ನ ಬಯಲಾಗ್ತಿತ್ತಲ್ಲ, ಅವಾಗ ಚರ್ಚೆ ಮಾಡಲಿಕ್ಕೂ ಹೆಚ್ಚು ಅವಕಾಶ ಸಿಗ್ತಿತ್ತು. ಸುಮ್ಮನೆ ಕೌಟಿಂಗ್ ಮಠವರು ಹೇಳಿದ ಕೂಡಲೇ ಇದು ಗೊತ್ತಾಯ್ತು. ನೀರಾವರಿ ನಿಗಮ, ಜಿಲ್ಲಾ ಪಂಚಾಯತ್, PWD, ಪಂಚಾಯತ್ ರಾಜ್, ಆರೋಗ್ಯ ಇಲಾಖೆ, DDP, ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಾಲೆಗಳಲ್ಲಿ ಏನೇನಾಗಬೇಕಂತ. ಇನ್ನು ಬೆಳಗಾವಿ ಬಗ್ಗೆನೂ ಅವರು ಸಮಗ್ರವಾದಂಥ ಮಾಹಿತಿ ತಂದಾರ. ಅವರು ನಿನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಬಹಳ ಒಳ್ಳೆಯ ಬೆಳವಣಿಗೆ ಅದು. ಇಂಥ ಅಭ್ಯಾಸ ಮಾಡೋರು ಬರೋರಿಲ್ಲ. 18 ಮಂದಿ ಶಾಸಕರು ಏನು ಮಾಡ್ತಾ ಇದ್ರಿ ನೀವು? ಇಂಥದ್ದೊಂದು ಹೇಳಿಕೆ ಕೊಟ್ರ ನಿಮ್ಮ ಸರ್ಕಾರದ ವಿರುದ್ಧ ಹೇಳಿಕೆ ಅದು? ಇಲ್ಲ. ಐಹೊಳೆ ಅವರು ಮಾತಾಡಬೇಕಾಗಿತ್ತು. ಅವರು P. ರಾಜು ಅವರು ಈ ಅಂಕಿಅಂಶಗಳ ಸಹಿತ ಮಾತಾಡಬೇಕಾಗಿತ್ತು. ಅವರು ಮಾತಾಡಿಲ್ಲ. ಯಾಕೆ ಮಾತಾಡಿದ ಗೊತ್ತಿಲ್ಲ. ಆದರೆ ಕೌಟಿಮಠ ಅವರು ದೊಡ್ಡ ಪ್ರಮಾಣದಲ್ಲಿ ಈ ಬೆಳಕನ್ನು ಚೆಲ್ಲಿದ್ದಾರೆ. ಉತ್ತರ ಕರ್ನಾಟಕದ ಬಗ್ಗೆ ಬಹಳ ಬೆಳಕನ್ನು ಚೆಲ್ಲಿದರು. ಎಲ್ಲೆಲ್ಲಿ ಖಾಲಿ ಇದನ್ನು ಎಲ್ಲರಿಗೂ ಯಾರಿಗೂ ಗೊತ್ತಿಲ್ಲಾಗಿತ್ತಲ್ಲ. ಇದನ್ನು ತುಂಬಬೇಕು ಅಂತೇಳಿ ಒತ್ತಾಯ ಮಾಡೋರು ಯಾರೀಗ? 96 ಶಾಸಕರು ಒತ್ತಾಯ ಮಾಡಬೇಕು. ಎಲ್ಲ ಕಚೇರಿಗಳಲ್ಲಿ, ವಿವಿಧ ಕಚೇರಿಗಳಲ್ಲಿ ಹಿಡಿದಲ್ಲ ಎಷ್ಟೆಷ್ಟು ಖಾಲಿ ಇದೆ ಅಂತ. ನಂತರ ಬೆಳಗಾವಿ ಬೇಕಾಗಿರೋದು ಏನು? ಮಹಂತೇಶ್ ಕೌಟಮಠರು ಬೆಳಗಾವಿ ಜಿಲ್ಲೆ, ಬೆಳಗಾವಿ ಲೋಕಸಭಾ ಕ್ಷೇತ್ರಕ್ಕೆ ನಿಲ್ಲೋದಿದ್ರು ಕೂಡ ಬಹಳ ಒಳ್ಳೆಯ ಒಂದು ಸಂಗತಿಯನ್ನು ಅವ್ರು ಹೇಳಿದ್ದಾರೆ. ಅವ್ರ ಪ್ರಯತ್ನವೂ ಮಾಡೋರಿಗೆ ಅವ್ರಿಗೆ ಕೊಡ್ತೇವಂತೆ ಒಂದು ಆಶ್ವಾಸನೆ ಕೂಡ ಸಿಕ್ಕಿರ್ಬೋದು ಜಗದೀಶ್ ಶೆಟ್ಟರ್ ನಂತರ. ಅದಕ್ಕೆ ಅವರು ಬೆಳಗಾವಿಗೆ ಏನು ಬೇಕಾಗಿತ್ತು ಅಂತ ಈಗ ಮಾತಾಡ್ತಾ ಇದ್ದಾರೆ. ಚಿಕ್ಕೋಡಿಗೆ ಏನು ಬೇಕಾಗಿತ್ತು ಅಂತ ಅವಾಗ ಮಾತಾಡಲಿಲ್ಲ. ಆದರೂ ಮಾತಾಡಿದ್ರಲ್ಲ, ಅದು ಭಾಳ ಮಹತ್ವದ್ದು. ಟೆಕ್ಸ್ಟೈಲ್ ಪಾರ್ಕ್ ಆಗ್ಬೇಕಂತಾರೆ ಅವರು. ನಾನು ಸ್ಟೀಲರ್ ಪಾರ್ಕ, IT ಪಾರ್ಕ, ರಾಜ ಲಖನ್ಗೌಡ ಜಲಾಶಯದ ಹತ್ತಿರ ಬೃಂದಾವನ ನಿರ್ಮಾಣ, ನಂತರ ಗೋಕಾಕ್ ಫಾಲ್ಸ್ ಅಭಿವೃದ್ಧಿ ಬಗ್ಗೆ, ಅದು ಅಭಿವೃದ್ಧಿಗೆ ಹಣ ಬಿಡುಗಡೆಗಿದೆ, ಆಗ್ತಾ ಇದೆ ಅದು. ನಂತರ ಜಿಲ್ಲೆಯ ಪುನರ್ವಿಂಗಡಣೆ ಮಾಡಿ 3 ಜಿಲ್ಲೆಗಳಾಗಿ ಮಾಡುವುದು. ಈಗ ಎತ್ತಿದ್ದಾರೆ ಧ್ವನಿ. ಎಂದೂ ಮಾತಾಡಿಲ್ಲ. ಈಗ ಅಧಿವೇಶನ ಬಂತು. ಯಾಕೆ ನಿಮ್ಮ ಸರ್ಕಾರದಲ್ಲಿ ನೀವು ಮಾತಾಡಬೇಕಾಗಿತ್ತಲ್ಲ ಮಹಂತೇಶ್ ಕೌಟಮಠ ಅವರೇ? ನೀವು ಆವಾಗ ಮಾತಾಡಲಿಲ್ಲ. ಈಗ ಅಂದರೆ ಮೊಸಳೆ ಕಣ್ಣೀರ ಅಂತ ಆಯ್ತಲ್ಲ, ಎಲ್ಲ ಜೊತೆ ಇದೊಂದು ನಾ ಹೇಳದೇ ಇದ್ರೆ ನಾನು ತಪ್ಪಿಸ ಆಗ್ತೇನೆ ಅನ್ನುವಂಥ ಭಾವನೆ ನಿಮ್ಮಲ್ಲಿ ಅಡಗಿರ್ಬೋದು. ಅದರಲ್ಲಿ ಕೃಷ್ಣ, ದೂದಗಂಗಾ, ವೇದಗಂಗಾ, ಘಟಪ್ರಭಾ, ಮಲಪ್ರಭಾ ಪ್ರವಾಹದಿಂದ ತೊಂದರೆಗಾಡುವ ಗ್ರಾಮಗಳ ಪುನರ್ವಸತಿ. ನೀವು ಯಾಕೆ ಮಾತಾಡಲಿಲ್ಲ ಪುನರ್ವಸತಿ ಬಗ್ಗೆ? ಅವಾಗ ಮಾತಾಡಬೇಕಾಗಿತ್ತಲ್ಲ ನಿಮ್ಮ ಸರ್ಕಾರ ಇದ್ದಾಗ. ಏನಾಗಿದೆ ಅಂತಂದರೆ BJP ಸರ್ಕಾರ ಇದ್ದಾಗ ಕಾಂಗ್ರೆಸ್ ಅವ್ರು ಮಾತಾಡ್ತಾರೆ, ಕಾಂಗ್ರೆಸ್ ಸರ್ಕಾರ BJP ಮಾತಾಡ್ತಾರೆ. ಹಾಗಿಲ್ಲ. ಉತ್ತರ ಕರ್ನಾಟಕದ ಸಮಸ್ಯೆ ಬಂತಂದರೆ ಎಲ್ಲರೂ ಕೂಡಿ ಧ್ವನಿಗೂಡಿಸ್ಬೇಕು. 96 ಶಾಸಕರು. ಇನ್ನು ಸಚಿವರು ಪಾಪ ಉತ್ತರ ಕೊಡ್ತಾರೆ, ಉತ್ತರವನ್ನು ಒದಗಿಸಲಾಗಿದೆ ಅಂತಾರೆ. ಆ ಉತ್ತರದಲ್ಲಿ ಏನೂ ಇರೋದಿಲ್ಲ. ಮತ್ತು ಅನೇಕ ವಿಚಾರಗಳ ಪ್ರಸ್ತಾಪ ಆಗಿದ್ದಲ್ಲ ಕಳೆದ ಅಧಿವೇಶನದಲ್ಲಿ. ಅದು ಈಡೇರ್ತೇನೋ? ಅದು ಚೆಕ್ಔಟ್ ಆಗ್ಬೇಕಲ್ಲ. ಚೆಕ್ಔಟ್ ಯಾರು ಮಾಡೋರು? 14ನೇ ಚಳಿಗಾಲ ಅಧಿವೇಶನ ಇದು. 2012ರಿಂದ ಏನು ಸುವರ್ಣಸೌಧ ನಿರ್ಮಾಣ ಆಗಿದೆ, ಅಲ್ಲಿಂದ ಇಲ್ಲಿವರೆಗೆ ಪ್ರಭಾಕರ್ ಅವರು ನೀನು ಹೇಳ್ತಿದ್ದಾರೆ ಭಾಳ ಬೇಸರ ಸಂಗತಿ. ಕಾಟಾಚಾರಕ್ಕೆ ನಡೀತಾ ಇದೆ, ಯಾರಿಗೂ ಲಾಭ ಆಗ್ತಾ ಇದೆ ಅಂತೇಳಿ ಹೇಳಿಬಿಟ್ರು. ಕರೆಕ್ಟ್ ಇದೆ ಅದು. ಅಂದ್ರೆ ಇವರು ಇನ್ನಷ್ಟು ಗಟ್ಟಿ ಧ್ವನಿಯಲ್ಲಿ ಮಾತಾಡಬೇಕು. 2-3 ದಿವಸ ಪ್ರಭಾಕರ್ ಕೋರೆ ಅವರು. ನಂತರ ಅನೇಕರು ಶಾಸಕರಿದ್ದಾರೆ, ನೀವು BJP ಶಾಸಕರಿದ್ದಾರೆ, ನೀವು ತರಾಟೆ ತೆಗೆದುಕೊಡ್ರಲ್ಲ. ಇಂಥ ವಿಷಯಗಳನ್ನು ಪ್ರಸ್ತಾಪ ಮಾಡೋರು ಯಾರು? ಈ ವಿಷಯಗಳನ್ನ ಪ್ರಸ್ತಾಪ ಮಾಡಿದ್ರೆ ಸಾಕು. ಈಗ ನಾವು ಏನು ವಿಡಿಯೋದಲ್ಲಿ ಹೇಳ್ತಾ ಇದ್ದೇವೆ, ಇಷ್ಟು ನೀವು ಮಾಡಿದ್ರೆ ಸಾಕೀಗ ಎಲ್ಲ ಅಭಿವೃದ್ಧಿ ಆಗಿ ಹೋಗ್ತಿತ್ತದು. 96 ಶಾಸಕರು ನೀವು ಭಾಳ ಜಾಗೃತಿಯಿಂದ ನೀವು ಕೆಲಸವನ್ನು ಮಾಡಬೇಕಾಗ್ತದೆ. ಇಲ್ಲ ಉಂಡು ಹೋದ ಕೊಂಡು ಹೋದ ಅಂತ ನೀವು ಯಾಕೆ ಬಯಸ್ಕೊತೀರಿ? DA ಬಂತು, DA ಬಂತ, ಗಾಡಿ ಬಂತು, ಘೋಡಾ ಬಂತ, ನಿಮಗೇನು ಬೇಕಾದ ಅವಕಾಶವನ್ನು ಮಾಡಿಕೊಡ್ತಿದ್ದಾರೆ. ಇಷ್ಟೆಲ್ಲ ಇದ್ದು ಕೂಡ ನೀವು ಅಭಿವೃದ್ಧಿ ದೃಷ್ಟಿಯಿಂದ ಹಿಂದೆ ಬಿದ್ದ ನೀವೇ ಯಾಕೆ ಹೇಳ್ತೀರಿ? ನೀವಿದ್ದಾಗ ಏನು ಅಧಿಕಾರ ಅವಧಿಯಲ್ಲಿ ನೀವೇನು ಮಾಡಿರಿ? ಎಷ್ಟೋ ಜನ MP ಗಳು ಮಾತಾಡ್ತಾರೆ, MLAಗಳು ಮಾತಾಡ್ತಾರೆ. ಹಾಜಿ MLAಗಳು ಯಾಕೆ ಮಾತಾಡ್ತಾರಲ್ಲ? ಗಣೇಶ್ ಹುಕ್ಕೇರಿ ಮತ್ತು ಪ್ರಕಾಶ್ ಹುಕ್ಕೇರಿ ಅವ್ರು ಏನು ಮಾತಾಡ್ತಾರೆ? 1-2-3 ಮಾತಾಡ್ತಾರೆ. ಅಲ್ಲಿ ವಿಧಾನ ಪರಿಷತ್ನಲ್ಲಿ
ಪ್ರಕಾಶ್ ಹುಕ್ಕೇರಿ ಮಾತಾಡ್ತಾರ, ತೂಕದ ಯಂತ್ರ ಬಗ್ಗೆ ಮಾತಾಡ್ಬೋದು ಅಥವಾ ಕಬ್ಬಿನ ಬಗ್ಗೆ ಮಾತಾಡ್ಬೋದು ಅಷ್ಟೇ. ಗಣೇಶ್ ಹುಕ್ಕೇರಿ ಮಾತು ಬರಂಗಿಲ್ಲ. ನಂತರ ಶಿವಾನಂದ ಕೌಸಲಿ ಅವರು ಕೂಡ ಮಾತಾಡಬೇಕಾಗ್ತದೆ. ವಿಶ್ವನಾಥ ವೈದ್ಯ ಅವರು ಕೂಡ ನೀವು ಮಾತಾಡಬೇಕು, ನೀವು ಪ್ರಶ್ನೆಗಳನ್ನು ಕೇಳಬೇಕಾಗ್ತದೆ. ರೈತರ ಫ್ಯಾಕ್ಟ್ರಿ ಬಗ್ಗೆ ಏನು ಕಳಕಳಿ ಹೊಂದಿದಂಥ ಫ್ಯಾಕ್ಟ್ರಿ ಮಾಲೀಕರು ಕೂಡ ಶಾಸಕರಿದ್ದೀರಿ, ಸಚಿವರಿದ್ದೀರಿ, ನೀವು ಕೂಡ ನಿಮ್ಮ ಸಮಸ್ಯೆಯನ್ನು ಹೇಳ್ರಿ. ಕಟಾವು ಮತ್ತು ಸಾಗಾಣಿಕೆ ವೆಚ್ಚವನ್ನು ಸರ್ಕಾರ ನೋಡ್ಕೋಬೇಕಂತನ್ರಿ, ಅಥವಾ ಸಾಗಾಣಿಕೆ ವೆಚ್ಚ ನಾವು ನೋಡ್ಕೋತೇವೆ, ಕಟಾವು ವೆಚ್ಚವನ್ನು ನೀವು ನರೇಗಾ ಯೋಜನೆಯಲ್ಲಿ ಹಾಕಿ ಅಂತ ಕೇಂದ್ರಕ್ಕೆ ಪತ್ರ ಬರೀರಿ ಸಂಸದರು. ಅಂದರೆ ಒಂದು ಟನ್ 800 ರೂಪಾಯಿ ಉಳಿತಲ್ಲಿ. ಈ 3300 ಪ್ಲಸ್ 800 ಎಷ್ಟಾಯ್ತು? ದೊಡ್ಡ ಲಾಭ ಆಗ್ತೈತೆ. ಅದು 4200 300 ಕೊಟ್ಟಂಗೆ ಆಗ್ತೈತಿ ಟನ್ನಿಗೆ. ಅದು ಮಾಡಬೇಕು. ನಂತರ ಉಪ ಉತ್ಪನ್ನಗಳ ಬಗ್ಗೆ ಅದು ಚರ್ಚೆ ಆಗಬೇಕು, ಅಧಿವೇಶನದಲ್ಲಿ ಚರ್ಚೆ ಆಗಬೇಕು. ಉಪ ಉತ್ಪನ್ನಗಳಿಂದ ಎಷ್ಟು ಲಾಭ ಇದೆ, ರೈತರಿಗೆ ಎಷ್ಟು ಸಿಗ್ತಾ ಇದೆ, ಸರ್ಕಾರಕ್ಕೆ ಎಷ್ಟು ಟ್ಯಾಕ್ಸ್ ಹೋಗ್ತಾ ಇದೆ, ಅದನ್ನು ಮಾತಾಡಬೇಕು. 2-3 ದಿವಸ ರೈತರ ಬಗ್ಗೆ, ನಂತರ ಕಾರ್ಮಿಕರ ಬಗ್ಗೆ, ಮಹಿಳೆಯರ ಬಗ್ಗೆ ಎಷ್ಟೆಷ್ಟು ಮನವಿಯನ್ನು ಅರ್ಪಿಸ್ತಾ ಇದ್ದಾರೆ. ಕಳೆದ ಸಲ ಕೂಡ ಅದೇ ಮನವಿಯನ್ನು ಮತ್ತೆ ಮನವಿ ಕೊಡೋರು ಇವರು, ಡೇಟ್ ಅಷ್ಟ ಚೇಂಜ್. ಹಾಗಾದ್ರೆ ಪ್ರತಿಭಟನೆಗೆ ಏನು ಅರ್ಥ ಇದೆಯಾ ಅಥವಾ ಇಲ್ಲ? ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರು ಅವರು ಕೂಡ ಪ್ರತಿಭಟನೆ ಮಾಡೋರನ್ನ ಕೇಂದ್ರ ಸರ್ಕಾರ ವಿರುದ್ಧ ಅನ್ಕ ಮಾಡಿದ್ದಾರೆ. ಅವರು ಅಂಗನವಾಡಿ ಕಾರ್ಯಕರ್ತರು 90% ಏನು ಅನುದಾನ ಇತ್ತು ಅದು 60% ಇಳಿಸಿದ್ದಾರೆ ಕೇಂದ್ರ ಸರ್ಕಾರ. ಅದನ್ನು ಕೂಡ ಇಲ್ಲಿ ಮಾತಾಡಬೇಕಲ್ಲ. ನಮ್ಮ ಕಾಂಗ್ರೆಸ್ ಶಾಸಕರು BJPನ ತೆರಾಟಿ ತೆಗೆದುಕೊಳ್ಬೇಕಾದ್ರೆ BJP ಶಾಸಕರು ಎದ್ದು ನಿಂತಾಗ ನಿಮ್ಮ ಕೇಂದ್ರ ಕಡೆ ಬಟ್ಟು ಮಾಡಿ ತೋರಿಸ್ಬೇಕಾಗ್ತದೆ. ನೀವು ಅಲ್ಲಿ ಮೊದಲು ಸರಿಪಡಿಸಿರಿ, ನಮಗೇನು ಹೇಳತ್ತಾರೆ ಅಂತೇಳಿ ಕೌಂಟರ್ ಮಾಡ್ತಾರೆ. ಆದರೆ ಕಾಂಗ್ರೆಸ್ನಲ್ಲಿ ಮಾತಾಡೋರು ಭಾಳ ಕಡಿಮೆ, ಒಂದು 2-3 ಜನ ಇದ್ದಾರೆ ಅಷ್ಟೇ. ಆದರೆ BJPಯಲ್ಲೂ ಮಾತಾಡೋರದಾರಲ್ಲ, ಚಲುವರಾಯಸ್ವಾಮಿ ಮಾತಾಡ್ತಾರೆ. ಆದರೆ ಹಕ್ಕುಬದ್ಧವಾಗಿ, ಕಾನೂನುಬದ್ಧವಾಗಿ ಪುಸ್ತಕ ಮುಂದೆ ಇಟ್ಕೊಂಡು ಮಾತಾಡ್ಬೇಕು. ಯಾವುದಾದ್ರು ಒಂದು ಮಾತಾಡ್ಲಿಕ್ಕೆ ಆಗೋದಿಲ್ಲ. ಆರ್ ಅಶೋಕರ್ಗೆ ಮಾತಾಡೋಕೆ ಬರೋಂಗಿಲ್ಲ. ಅವ್ರನ್ನ ಬಿಟ್ಟು ಬೇರೆಯವ್ರು ಮಾಡ್ಬೇಕಾಗಿತ್ತು. ಇಲ್ಲಿ ವಿಧಾನಸಭೆಯಲ್ಲಿ ಪ್ರಬಲ ಇರಬೇಕಾಗಿತ್ತು. ಯತ್ನಾಳ್ ಅವ್ರನ್ನ ಮಾಡಬೇಕಾಗಿತ್ತು. ಸರ್ಕಾರದ ಬೆವರನ್ನು ಬಿಡಿಸ್ತಿದ್ರು ಅವರು. ಯತ್ನಾಳ್ ಅವ್ರು ಮಾಡಿದರೆ ಸರ್ಕಾರ ಬಯಲು ಮಾಡ್ತಿದ್ರು ಅವರು. ಅಂಥ ಶಾಸಕರು ದೂರ ಇಟ್ಟಿದ್ರಿ ಅಂದ್ರೆ BJP ಪಕ್ಷದಿಂದ ಹೊರಗಿಟ್ಟು ದೂರ ಇಟ್ಬಿಟ್ಟಿದ್ದಾರೆ. ಅಂಥವ್ರು ಬೇಡ, ಮಾತಾಡೋರು ಬೇಡ, ಕರೆಕ್ಟಾಗಿ ಮಾತಾಡೋರು ಬೇಡ. ನಿಮಗೆ ಅವ್ರ ಧರ್ಮದ ಬಗ್ಗೆ ಏನು ಮಾತಾಡಲಿ, ಅದರ ಅಭಿವೃದ್ಧಿ ಬಗ್ಗೆನೂ ಮಾತಾಡ್ತಾರಲ್ಲ ಅವರು. ಅವ್ರೇನಾದ್ರು ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಆಗ್ಬೇಕಂತ ಕೂಗಿ ಎಬ್ಸಿರಂದ್ರೆ ಅವ್ರ ಹಿಂದೆ ಎಷ್ಟು ಶಾಸಕರ ನಮ್ಗೆ ಗೊತ್ತಿದೆ. ಮತ್ತು ಸರ್ಕಾರ ಸಂಕಟದಲ್ಲಿ ಬೀಳ್ತೈತೆ. ಅದು ಒಟ್ಟಾರೆ ಈ ಅಧಿವೇಶನದಲ್ಲಿ ಉತ್ತರ ಕರ್ನಾಟಕ ಸಮಗ್ರವಾದ ಚರ್ಚೆ ಆಗಬೇಕು. ಇಲ್ಲಿ ಯೂನಿವರ್ಸಿಟಿ ಎಷ್ಟಾಗಬೇಕು, IT ಪಾರ್ಕ್ಗಳು ಎಷ್ಟಾಗಬೇಕು, ಉದ್ಯೋಗ ಅವಕಾಶ ಹೆಚ್ಚು ಮಾಡಲಿಕ್ಕೆ ಎಷ್ಟು ಕೈಗಾರಿಕೆಗಳನ್ನು ಇಲ್ಲಿ ತರಬೇಕು, ಯಾವ ಕೈಗಾರಿಕೆಗಳು ಬರಲಿಕ್ಕೆ ರೆಡಿ ಇದ್ದಾವೆ. ಅವ್ರು ಸಿಂಗಲ್ ವಿಂಡೋ ಸಿಸ್ಟಮ್ ಮಾಡಲ್ಲ, ಬರ್ತಾರೆ ಅವರು. ಶಾಸಕರು ಬೇಡಿಕೆ ಇಡ್ತಾ ಇಲ್ಲ, ನಂತರ ಸಂಸದರು ಬೇಡಿಕೆ ಇಡ್ತಾ ಇಲ್ಲ, ನಂತರ ವಿರೋಧ ಪಕ್ಷದವರು ಬೇಡಿಕೆ ಇಡ್ತಾ ಇಲ್ಲ, ಮತ್ತು 96 ಶಾಸಕರು ಬೇಡಿಕೆ ಇಡ್ತಾ ಇಲ್ಲ. ಅಂದ್ರೆ ಇದು ನಿರ್ಲಕ್ಷ್ಯ ಯಾರು ವಹಿಸ್ತಾ ಇದ್ದಾರೆ? ಉತ್ತರ ಕನ್ನಡ ಶಾಸಕರ ಅಂತ ಹೇಳ್ಬೇಕು. ಇವ್ರ ಮನೆ ಮುಂದನ ಧರಣಿ ಕೊಡ್ಬೇಕೀಗ. ನಾವು ಸುಮ್ಮನೆ ದಕ್ಷಿಣ ಕನ್ನಡ ಶಾಸಕರು, ಉತ್ತರ ಕರ್ನಾಟಕ ಶಾಸಕರ ತಲೆ ಮೇಲೆ ಮೆಣಸಿನಕಾಯಿ ಇರ್ತಾರೆ ಅಥವಾ ತಮ್ಮ ಕೆಲಸವನ್ನು ಮಾಡ್ಕೊಂಡು ಹೋಗ್ತಾರೆ ಅಂತ ನಾವು ಸುಮ್ಮನೆ ಅಂತೇವೆ. ಇವ್ರು ತಮ್ಮ ಕೆಲಸವನ್ನು ಯಾಕೆ ಮಾಡಬಾರ್ದು? ಚುಕ್ಕೆ ಗೊತ್ತಾಗಲಿ ಅಥವಾ ಶೂನ್ಯ ವೇಳೆ ಅವಧಿಯಲ್ಲಿ ಪ್ರಶ್ನೆಗೆ ಉತ್ತರವನ್ನು ಪಡಿಬೇಕು, ಹಠ ಇಡಬೇಕು. ನಿಮ್ಮದೇ ಸರ್ಕಾರ ಇದ್ರೆ ಏನಾಯ್ತು, ಬಾವಿಗೆ ಇಳಿಬೇಕು. ಅದರ ಪಕ್ಷದ ಉಲ್ಲಂಘನೆ ಆಗ್ತಿದೆ ಅನ್ನೋದೊಂದು ಹೆದರಿಕೆನೂ ಇದೆ. ಆದರೂ ಕೂಡ ನಿಮ್ದೇನ ಪ್ರಶ್ನೆ ಇತ್ತಂದ್ರೆ ವಿರೋಧ ಪಕ್ಷದವ್ರು ಕೊಟ್ಟು ಬಿಡ್ರಿ. ಅಧ್ಯಕ್ಷನ ಹೊರಗಿದ್ದಾಗ ಈ ಪ್ರಶ್ನೆ ನೀವು ಎತ್ತರಿ, ನಮ್ಗೆ ಎತ್ತಲಿಕ್ಕೆ ಆಗೋದಿಲ್ಲ. ಅದು ಕೂಡ ಆಗ್ತಿದೆ. ಅದು ಅದ್ರ ಪಕ್ಷ ವಿರೋಧಿ ಚಟುವಟಿಕೆ ಆಗಬಾರ್ದಂಥ ದೃಷ್ಟಿಯಿಂದ ಎಲ್ಲ ಶಾಸಕರು, ಕಾಂಗ್ರೆಸ್ ಶಾಸಕರು ಒಗ್ಗಟ್ಟಿನಿಂದ ಇರ್ತಾರೆ. ಆ ಪ್ರಶ್ನೆ ಬೇರೆ. ಸರ್ಕಾರದ ಕೆಲವೊಂದು ನಿಯಮಗಳಿವೆ, ಆ ಪಕ್ಷದ ಒಂದು ಚೌಕಟ್ಟನ್ನು ಕೂಡ ಇರ್ತದೆ. ಒಟ್ಟಾರೆ ಈ ಅಧಿವೇಶನ ಫಲಪ್ರದ ಆಗಬೇಕು ಅನ್ನೋದು ಇನ್ನೊಂದು 2-3 ವಿಡಿಯೋದಿಂದ ಸ್ಪಷ್ಟವಾದ ಚಿತ್ರವನ್ನು ತಿಳಿಸ್ತೇವೆ. ಅವ್ರು ಚರ್ಚೆ ಮಾಡಲಿ ಬಿಡಲಿ, ನಾವು ಮಾತ್ರ ಚರ್ಚೆ ಮಾಡಬೇಕು. ಸಾರ್ವಜನಿಕರೇ ಎಲ್ಲ ಸಮಸ್ಯೆಗಳನ್ನು ನಾವು ಹೇಳಬೇಕಾಗ್ತದೆ. ನಮಸ್ಕಾರ.